ಭಯವಾದಾಗ ದೇಹ ನಡುಗುವುದು ಏಕೆ? ಭಯವಾದಾಗ ನಿಮ್ಮ ಕೈ ಅಥವಾ ಕಾಲು ನಡುಗುತ್ತದೆಯೇ? ಇದು ದೌರ್ಬಲ್ಯದ ಲಕ್ಷಣವಲ್ಲ. ಇದರ ಹಿಂದೆ ನಿಮ್ಮ ದೇಹದ ಒಂದು ಅದ್ಭುತ ರಹಸ್ಯ ಅಡಗಿದೆ. ಅದು ಏನು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪ್ರಾಣಾಧಾರ ಚಾನಲ್. ನೀವು ಎಂದಾದರೂ ತುಂಬ ಭಯಪಟ್ಟಾಗ ನಿಮ್ಮ ಕೈಗಳು ಅಥವಾ ಕಾಲುಗಳು ನಡುಗಿರುವುದನ್ನು ಗಮನಿಸಿದ್ದೀರಾ? ಅಥವಾ ಪರೀಕ್ಷೆ, ಸಂದರ್ಶನ ಅಥವಾ ವೇದಿಕೆಯಲ್ಲಿ ಮಾತನಾಡುವ ಮೊದಲು ದೇಹ ನಡುಗಿದ ಅನುಭವ ಆಗಿದೆಯೇ? ಇದು ಯಾವುದೇ ಕಾಯಿಲೆಯ ಲಕ್ಷಣವಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ಇದು ನಮ್ಮ ದೇಹದ ಸಹಜ ರಕ್ಷಣಾ ವ್ಯವಸ್ಥೆಯ ಭಾಗವಾಗಿದೆ. ಹಾಗಾದರೆ ಭಯವಾದಾಗ ದೇಹ ಏಕೆ ನಡುಗುತ್ತದೆ? ಬನ್ನಿ ತಿಳಿಯೋಣ. ನಾವು ಅಪಾಯ ಅಥವಾ ಭಯವನ್ನು ಅನುಭವಿಸಿದಾಗ ನಮ್ಮ ಮೆದುಳಿನ ಅಮಿಗ್ಡಾಲಾ ಎಂಬ ಭಾಗ ಅಪಾಯವನ್ನು ಗುರುತಿಸುತ್ತದೆ. ತಕ್ಷಣವೇ ಅದು ದೇಹಕ್ಕೆ ಎಚ್ಚರಿಕೆಯ ಸಂದೇಶ ಕಳಿಸುತ್ತದೆ. ಅದಾದ ನಂತರ ನಮ್ಮ ದೇಹದಲ್ಲಿ ಅಡ್ರಿನಲಿನ್ ಎಂಬ ಹಾರ್ಮೋನ್ ಬಿಡುಗಡೆಯಾಗುತ್ತದೆ. ಈ ಹಾರ್ಮೋನ್ ದೇಹವನ್ನು ಹೋರಾಡಲು ಅಥವಾ ಓಡಿ ಹೋಗಲು ಸಿದ್ಧಗೊಳಿಸುತ್ತದೆ. ಇದರಿಂದ ಹೃದಯದ ಬಡಿತ ವೇಗವಾಗುತ್ತದೆ, ಉಸಿರಾಟ ಹೆಚ್ಚುತ್ತದೆ ಮತ್ತು ಸ್ನಾಯುಗಳಿಗೆ ಹೆಚ್ಚು ರಕ್ತ ಹರಿಯುತ್ತದೆ. ಈ ಸಮಯದಲ್ಲಿ ಸ್ನಾಯುಗಳು ಹೆಚ್ಚು ಒತ್ತಡಕ್ಕೆ ಒಳಗಾಗುವುದರಿಂದ ಕೈಗಳು, ಕಾಲ್ಗಳು ಅಥವಾ ಇಡೀ ದೇಹ ಸ್ವಲ್ಪ ನಡುಗಬಹುದು. ಇದು ದೇಹ ದುರ್ಬಲವಾಗಿದೆ ಎಂಬುದರ ಸೂಚನೆಯಲ್ಲ, ಬದಲಿಗೆ ದೇಹವು ಅಪಾಯವನ್ನು ಎದುರಿಸಲು ತನ್ನನ್ನು ತಾನು ಸಿದ್ಧಪಡಿಸುತ್ತದೆ ಎಂಬ ಸಂಕೇತವಾಗಿದೆ. ಹಾಗಾದರೆ ಇದನ್ನು ಹೇಗೆ ನಿಯಂತ್ರಿಸಬಹುದು? ನಿಧಾನವಾಗಿ ಆಳವಾದ ಉಸಿರಾಟ ಮಾಡಿ. ಮನಸ್ಸನ್ನು ಶಾಂತವಾಗಿಡಲು ಪ್ರಯತ್ನಿಸಿ. ನೀವು ಸುರಕ್ಷಿತರಾಗಿದ್ದೀರಿ ಎಂದು ನಿಮ್ಮ ಮನಸ್ಸಿಗೆ ತಿಳಿಸಿ. ಕೆಲವೇ ನಿಮಿಷಗಳಲ್ಲಿ ದೇಹ ಸಹಜ ಸ್ಥಿತಿಗೆ ಮರಳುತ್ತದೆ. ಹೀಗಾಗಿ ಸ್ನೇಹಿತರೆ, ಭಯವಾದಾಗ ದೇಹ ನಡುಗುವುದು ನಮ್ಮ ದೇಹದ ಅದ್ಭುತ ರಕ್ಷಣಾತ್ಮಕ ಪ್ರತಿಕ್ರಿಯೆಯಾಗಿದೆ. ಇದು ವಿಜ್ಞಾನದ ಪ್ರಕಾರ ಸಹಜ ಪ್ರಕ್ರಿಯೆ. ಇಂತಹ ಕುತೂಹಲಕಾರಿ ದೇಹದ ರಹಸ್ಯಗಳು ಮತ್ತು ವಿಜ್ಞಾನ ಮಾಹಿತಿಗಳಿಗಾಗಿ ಪ್ರಾಣಾಧಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಸಿಗೋಣ.